ನಮಸ್ಕಾರ ವೀಕ್ಷಕರೇ. ಸಿಜೆಪಿ ಹೋರಾಟದ ವಾಸ್ತವತೆ ಎಲ್ರಿಗೂ ಅರಿವಾಗಿದೆ. ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಬಂದು ಕಲ್ಲೆಸಿತ ಇರುವವರಿಗೂ ನಿಜವಾಗಿಯೂ ಡಾಕ್ಟರ್ ಆಗ್ಬೇಕು ಅಂತ ಕಷ್ಟಪಟ್ಟು ಓದುವವರಿಗೂ ವ್ಯತ್ಯಾಸ ಇದೆ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇದೆ. ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಬಂದು ಜಂತರ್ ಮಂತರ್ನಲ್ಲಿ ಸಿಗರೇಟ್ ಸೇತ್ತಾ ಇರೋ ಹೆಣ್ಣು ಮಕ್ಕಳಿಗಾಗಿ ಕಣ್ಣೀರು ಹಾಕೋ ಸೀರೆಯುಟ್ಟ ಶಿಕ್ಷಕಿಯರ ಬಂಡವಾಳದ ಬಗ್ಗೆಯೂ ಜನರಿಗೂ ಅನುಮಾನಗಳು ಬರ್ತಾ ಇದೆ. ಆದ್ರೆ ಯಾರಿಗೂ ಅರ್ಥವಾಗದ ವಿಷಯ ಅಂದ್ರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಧರ್ಮೇಂದ್ರ ಪ್ರಧಾನ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗೆ ಇನ್ನೊಂದು ದಿಕ್ಕಲ್ಲಿ ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡೋದಕ್ಕೆ ಕೇಂದ್ರದ ಹೈಕಮಾಂಡ್ ಯಾಕೆ ಹೇಳ್ತಾ ಇಲ್ಲ ಅನ್ನೋದು. ಇದರ ಹಿಂದಿರೋ ವಿಷಯ ಅತ್ಯಂತ ಗಂಭೀರವಾಗಿದ್ದು ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡೋ ಶಕ್ತಿಯನ್ನ ಹೊಂದಿದೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ರೆ ನಮಗೆ ಅರಿವೇ ಇರದಂತೆ ದೇಶದ ಅವನತಿಗೆ ನಾವೇ ಹೇಗೆ ಕಾರಣ ಆಗ್ತೀವಿ ಅನ್ನೋದಕ್ಕೂ ಕೂಡ ಇದು ಸ್ಪಷ್ಟ ಉದಾಹರಣೆಯಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿಜೆಪಿ ಹೋರಾಟ ಹೈಪ್ ಆಗ್ತಾ ಇರೋದರ ಹಿಂದೆ ವಿದೇಶಿ ಫಂಡಿಂಗ್ ಇರಬಹುದು ಅನ್ನೋ ಅನುಮಾನ ಸಹಜವಾಗಿ ಎಲ್ಲರಲ್ಲೂ ಇದೆ. ಆದ್ರೆ ಅದಕ್ಕಿಂತ ಅಚ್ಚರಿ ವಿಚಾರ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಕಾಂಟ್ಯಾಕ್ಟ್ ನಲ್ಲಿರುವ 10 ವರ್ಷಗಳಿಂದ ಪರಿಚಯ ಇರುವ ಇದುವರೆಗೂ ರಾಜಕೀಯದ ಬಗ್ಗೆ ಒಂದೇ ಒಂದು ಮಾತನಾಡದವರು ಕೂಡ ಸಿಜೆಪಿಗೆ ಬೆಂಬಲ ಕೊಡೋ ಪೋಸ್ಟ್ ಗಳನ್ನ ಹಾಕ್ತಾ ಇರೋದು. ಇದು ಜ್ಞಾನದ ಕೊರತೆಯೋ, ವಾಸ್ತವವನ್ನ ಅರ್ಥ ಮಾಡಿಕೊಂಡಿಲ್ವೋ, ಪೇಮೆಂಟ್ ಆಗಿದೆಯೋ ಅಥವಾ ಇನ್ಯಾವ ಕಾರಣಗಳೋ ಗೊತ್ತಿಲ್ಲ. ಆದ್ರೆ ಈ ಹೋರಾಟದ ತೀವ್ರತೆ ಭಾರತೀಯರ ಊಹೆಯನ್ನು ಕೂಡ ಮೀರಿಸ್ತಾ ಇದೆ ಅನ್ನೋದರ ಸಿಗ್ನಲ್ ಸಿಗ್ತಾ ಇದೆ. ಈ ಮಟ್ಟದಲ್ಲಿ ರೊಚ್ಚಿಗೆದ್ದಿರೋದಕ್ಕೆ ಕಾರಣ ಬಾಂಗ್ಲಾ ನೇಪಾಳ ರೀತಿ ಅರಾಜಕತೆ ಸೃಷ್ಟಿ ಅನ್ನೋದು ನಿಜವಾಗಿದ್ರೂ ಆ ರೀತಿ ಮಾಡಲೇಬೇಕಾದ ಅನಿವಾರ್ಯತೆ ಕೆಲವರಿಗೆ ಇದೆ. ಅದಕ್ಕೆ ಉತ್ತರ ಹುಡುಕ್ತಾ ಹೋಗುವಾಗ ಸಿಗೋದೆ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್. ಭಾರತ ಸರ್ಕಾರದಲ್ಲಿ ಸಾಕಷ್ಟು ಸಚಿವಾಲಯಗಳಿವೆ, ಮೋದಿ ಕ್ಯಾಬಿನೆಟ್ ನಲ್ಲಿ ಸಾಕಷ್ಟು ಸಚಿವರಿದ್ದಾರೆ, ಸಾಕಷ್ಟು ಕ್ರಾಂತಿಕಾರಿ ನಿರ್ಧಾರಗಳು ಆಗಾಗ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಾನೆ ಇದೆ. ಆದ್ರೆ ಯುವ ಶಕ್ತಿ ಅಥವಾ ವಿದ್ಯಾರ್ಥಿ ಶಕ್ತಿಯನ್ನ ಆಯ್ಕೆ ಮಾಡಿಕೊಂಡವರಿಗೆ ಅಸ್ತ್ರ ಆಗಿದ್ದು ನೀಟ್. ಇವತ್ತು ಕರ್ನಾಟಕದಲ್ಲಿ ಮುಡಾ ಸೇರಿ ವಿವಿಧ ಹಗರಣಗಳು ನಡೆದ್ರೆ ಅದಕ್ಕೆ ಅಧಿಕಾರಿಗಳು ಹೊಣೆ ಅಂತ ಒನ್ಲೈನ್ ನಲ್ಲಿ ಮುಗಿಸುವಾಗ ನೀಟ್ ಪೇಪರ್ ಲೀಕ್ ಆಗೋದಕ್ಕೆ ಕಾರಣವಾಗಿದ್ದ NTA ಚೇರ್ಮನ್ ಪ್ರದೀಪ್ ಕುಮಾರ್ ಜೋಶಿಯನ್ನ ಬಿಟ್ಟು ನೇರವಾಗಿ ಧರ್ಮೇಂದ್ರ ಪ್ರಧಾನ್ರನ್ನ ಗುರಿ ಮಾಡಿದ್ರು. ಅವರೇ ಶಿಕ್ಷಣ ಸಚಿವ ಆಗಿರೋದ್ರಿಂದ ಅವರ ಜವಾಬ್ದಾರಿ ಕೂಡ ಹೌದು ಅನ್ನೋದು ನಿಜವೇ. ಇದೇ ಕಾರಣಕ್ಕೆ ಟೆಲಿಗ್ರಾಮ್ ನಂತಹ ಆಪ್ ಗಳನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡೋ ಮೂಲಕ ಬಹಳ ಕಟ್ಟುನಿಟ್ಟಿನಿಂದ 2ನೇ ಬಾರಿ ನೀಟ್ ಎಕ್ಸಾಮ್ ಅನ್ನ ನಡೆಸಲಾಯಿತು. ಅದರಲ್ಲಿ ಬರೆದ ಒರಿಜಿನಲ್ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭವಿಷ್ಯದ ಕಡೆಗೆ ಗಮನ ಹರಿಸಿದ್ದಾರೆ ಅನ್ನೋದು ಸೆಕೆಂಡರಿ. ಆದ್ರೆ ವೈ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್ ಅಂತ ನೋಡಿದ್ರೆ ಅದು ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನ ತಂದಿದ್ದು. ಮೊದಲನೆಯದಾಗಿ ಎಮರ್ಜೆನ್ಸಿ ಪಾಠವನ್ನ ಪಠ್ಯದಲ್ಲಿ ಸೇರಿಸಿದ್ದು. ಇದು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಊಹಿಸೋದೇ ಬೇಡ. ಇವತ್ತು ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ 1000 ಸುಳ್ಳು ಹರಡಿಸಿದ್ರು ನಂಬೋ ಜನರು ನಮ್ಮಲ್ಲಿ ಇರೋದು ನಿಜವೇ. ಆದ್ರೆ ಅದಕ್ಕೆ ವಾಪಸ್ಸಾಗಿ ಎಮರ್ಜೆನ್ಸಿ ಅನ್ನೋ ವಿಚಾರವನ್ನ ತೆಗೆದ್ರೆ ಎಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗ್ತಾ ಇದ್ರು. ಕಾರಣ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಎಮರ್ಜೆನ್ಸಿ ಹೇರಿದವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋ ನೈತಿಕತೆಯೂ ಇಲ್ಲ ಅಂತ ಹೇಳ್ತಾರೆ. ಅಂತ ಹೈ ವೋಲ್ಟೇಜ್ ವಿಚಾರವನ್ನ ಪಠ್ಯದಲ್ಲಿ ತುಂಬಿಸಿದ್ರೆ ಏನಾಗ್ಬೇಡ. ಅದನ್ನ ಓದಿ ಸತ್ಯ ತಿಳಿದುಕೊಳ್ಳೋ ಯುವ ಪೀಳಿಗೆಗಳನ್ನ ದಶಕಗಳ ಕಾಲ ಮೋಡಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಅಸ್ತ್ರ ಪ್ರಯೋಗ ಮಾಡಿದವರನ್ನ ಟಾರ್ಗೆಟ್ ಮಾಡದೆ ಇನ್ನೇನು ಹಾಡಿ ಹೊಗಳೋದಕ್ಕೆ ಆಗುತ್ತಾ ಅನ್ನೋದು ಅಸಲಿ ಕಾರಣ ಎನಿಸ್ಕೊಳ್ತಾ ಇದೆ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ದಶಕಗಳಿಂದ ಮಕ್ಕಳ ಪಠ್ಯದಲ್ಲಿ ಹೈಲೈಟ್ ಆಗ್ತಾ ಇದ್ದ ಮೊಘಲರ ವೈಭವೀಕರಣಕ್ಕೆ ಕೊಕ್ಕೆ ಹಾಕಿದ್ದು ಕೂಡ ಇದೇ ಧರ್ಮೇಂದ್ರ ಪ್ರಧಾನ್ ನೇತೃತ್ವದ ಸಚಿವಾಲಯ. ಭಾರತಕ್ಕೆ ದಂಡೆತ್ತಿ ಬಂದು ಇಲ್ಲಿನ ಮಹಿಳೆಯರನ್ನ ಅತ್ಯಾಚಾರಗೈದು ಸಾವಿರಾರು ದೇಗುಲಗಳನ್ನ ಕೆಡವಿದವರ ಬಗ್ಗೆ ಅಸಲಿ ವಿಚಾರ ತಿಳಿಸದೆ ಅವರ ಕಾಲದಲ್ಲಿ ಆಡಳಿತ ಹಾಗಿತ್ತು, ಟ್ಯಾಕ್ಸ್ ಸಿಸ್ಟಮ್ ಹೀಗಿತ್ತು, ಎಷ್ಟು ಮದುವೆ ಆಗಿದ್ರು ಇಂಥ ಬೇಡದ ವಿಚಾರಗಳನ್ನ ಮಕ್ಕಳ ತಲೆಯಲ್ಲಿ ತುಂಬಿ ವಿಲನ್ಗಳನ್ನ ಹೀರೋ ರೀತಿ ಮಾಡಿ ನಮ್ಮ ನೆಲದ ಹೆಮ್ಮೆಯ ರಾಜರನ್ನ ಮರೆಮಾಚೋ ಕೆಲಸಗಳು ಆಗಿದ್ವು. ಅದಕ್ಕೆ ಕೊಕ್ಕೆ ಹಾಕಿ ಮಕ್ಕಳು ನಿಜವಾದ ವಿಷಯಗಳನ್ನ ತಿಳಿಯಲಿ ಅನ್ನೋ ಕಾರಣಕ್ಕೆ ಮೊಘಲರ ಅಸಲಿ ಚಿತ್ರಣವನ್ನ ಪಠ್ಯದಲ್ಲಿ ಸೇರಿಸೋ ಕೆಲಸ ಮಾಡಿದ್ದು ಇದೇ ಧರ್ಮೇಂದ್ರ ಪ್ರಧಾನ್ ಸಚಿವಾಲಯ. 50-60 ವರ್ಷಗಳ ಕಾಲ ಒಂದೇ ರೀತಿ ಶಿಕ್ಷಣ ಕೊಟ್ಟು ಜನರನ್ನ ಹದ್ದುಬಸ್ತಲ್ಲಿ ಇಟ್ಕೊಂಡಾಗ ಇಂಥ ಮಾರ್ಪಾಡು ನಡೆದ್ರೆ ಭವಿಷ್ಯದ ಕತೆ ಏನು ಅನ್ನೋ ವಿಚಾರ ಯೋಚಿಸಿದ್ರ ಅನ್ನೋ ಚರ್ಚೆ ನಡೀತಾ ಇದೆ. ಒಂದು ಕಡೆ ಮೊಘಲರ ವೈಭವೀಕರಣಕ್ಕೆ ಕೊಕ್ಕೆ ಹಾಕೋದರ ಜೊತೆಗೆ ಇನ್ನೊಂದು ಕಡೆ ನಮ್ಮ ಮಣ್ಣಿನ ರಾಜರ ಬಗ್ಗೆ ಪಾಠಗಳನ್ನ ಹೆಚ್ಚಿಸೋ ಕೆಲಸ ಕೂಡ ಆಗಿತ್ತು. ಮರಾಠರು, ಚೋಳರು, ಮೌರ್ಯರು ಸೇರಿದಂತೆ ಆಯಾ ರಾಜ್ಯಗಳಲ್ಲಿ ತಮ್ಮ ಆಳ್ವಿಕೆ ಸಾಹಸದಿಂದ ಹೆಸರು ಮಾಡಿದ್ದ ಇಂಡಿಯನ್ ಹೀರೋಗಳ ಬಗ್ಗೆ ಪಠ್ಯಗಳಲ್ಲಿ ಸೇರಿಸಲಾಗಿತ್ತು. ಯಾವುದೋ ದೇಶದ ಯಾವುದೋ ಒಂದು ದೊಡ್ಡ ಟೆಕ್ನಾಲಜಿ ಚೆನ್ನಾಗಿದೆ, ಆ ದೇಶವೇ ಗ್ರೇಟ್ ಅಂತ ಹೊಗಳೋ ಹೊತ್ತಲ್ಲಿ ನಮ್ಮ ದೇಶದ ಗತ ವೈಭವ, ನಮ್ಮ ಪರಂಪರೆ, ನಮ್ಮ ಹಿನ್ನೆಲೆ, ನಮ್ಮ ಇತಿಹಾಸಕ್ಕೆ ಹೆಚ್ಚು ಒತ್ತು ಕೊಡೋ ಕೆಲಸಗಳಾಗಿತ್ತು. ತಮ್ಮ ಮಾತೃಭಾಷೆಯಲ್ಲೇ ಮಕ್ಕಳು ಎಲ್ಲವನ್ನೂ ತಿಳಿದುಕೊಳ್ಳೋದಕ್ಕೆ ಮುಕ್ತ ವಾತಾವರಣವನ್ನ ಕಲ್ಪಿಸಲಾಗಿತ್ತು.
ಈ ರೀತಿ ಮಕ್ಕಳೆಲ್ಲರೂ ನಮ್ಮ ಭಾರತದ ರಾಜರುಗಳ ಬಗ್ಗೆ ತಿಳ್ಕೊಂಡು ಭಾರತದ ಗತ ವೈಭವವನ್ನ ಅರ್ಥ ಮಾಡ್ಕೊಂಡು ಅಪ್ಪಟ ಭಾರತೀಯರಂತೆ ದೇಶ ಮೊದಲು ಅಂದ್ಬಿಟ್ರೆ ಭವಿಷ್ಯದಲ್ಲಿ ಕೆಲವರ ಕತೆ ಏನಾಗ್ಬೇಡ. ಭಾರತದಲ್ಲಿರುವವರೆಲ್ಲರೂ ದೇಶ ಪ್ರೇಮಿಗಳಾಗ್ಬಿಟ್ರೆ ಉಳಿದವರು ಬದುಕೋದು ಬೇಡವಾ ಅನ್ನೋ ಕಾರಣಕ್ಕೆ ಈ ರೀತಿ ಟಾರ್ಗೆಟ್ ಮಾಡಲಾಯ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಸರ್ಕಾರ ವೈರಿ ದೇಶಗಳ ಮೇಲೆ ಕೈಗೊಂಡ ಪ್ರಬಲ ಆಪರೇಷನ್ಗಳ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ದು. ನಮ್ಮ ಬಾಲ್ಯದಲ್ಲಿ ಪಾಕಿಸ್ತಾನ ವೈರಿ ರಾಷ್ಟ್ರ ಅನ್ನೋದನ್ನ ತಿಳಿಯೋದಕ್ಕೆ ಸಮಯ ಬೇಕಾಗಿತ್ತು. ಪಾಕಿಸ್ತಾನದ ಮೇಲೆ ಭಾರತ ಸರ್ಕಾರ ಪ್ರತೀಕಾರ ತೀರಿಸಿಕೊಳ್ಳೋ ಆಪ್ಷನ್ ಇದೆ ಅನ್ನೋ ಪರಿಕಲ್ಪನೆಯೂ ಕೂಡ ಇರಲಿಲ್ಲ. ಆದ್ರೆ ಇಂದು ಭಾರತದ ಮೇಲೆ ಕುತಂತ್ರ ಮಾಡಿದ್ರೆ ಚಡ್ಡಿ ಹರಿಯೋ ರೇಂಜ್ಗೆ ಹೊಡೆಯೋ ತಾಕತ್ತಿದೆ ಅನ್ನೋದು ಸಾಬೀತಾಗಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ಅನ್ನ ತಿನ್ನುವವರಿಗೆ ಇದು ಹೆಮ್ಮೆಯ ವಿಚಾರ. ನಮ್ಮ ದೇಶ ಬಲಶಾಲಿಯಾಗಿದೆ ಅನ್ನೋದು ಸಂತಸದ ವಿಚಾರ ಆಗ್ಬೇಕಿತ್ತು. ಆದ್ರೆ ಭಾರತದಲ್ಲಿ ಇರುವ ಎಲ್ರಿಗೂ ಇದೇ ರೀತಿ ಹೆಮ್ಮೆ ಆಗ್ಬೇಕು ಅಂತೇನೂ ಇಲ್ವಲ್ಲ. ಟೂರ್ ಹೋದಾಗ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾದವರಿಗಿಂತಲೂ ಪೊಲೀಸರ ಮೇಲೆ ಕಲ್ಲೆಸೆಯೋ ದುಷ್ಕರ್ಮಿಗಳಿಗಾಗಿ ಸೀರೆಯುಟ್ಟು ಕಣ್ಣೀರು ಹಾಕೋ ಹೃದಯವಂತರು ಇರೋ ದೇಶದಲ್ಲಿ ಭಾರತದ ಸಾಧನೆಗಳನ್ನ ಪಠ್ಯದಲ್ಲಿ ಸೇರಿಸಿದ್ರೆ ಕೆಲ ಶಿಕ್ಷಕರಿಗೂ ನೋವಾಗುತ್ತೋ ಏನೋ. ಇದೇ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಯ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇವತ್ತು ಬಹಳಷ್ಟು ಜನರು ಅಂದ್ರೆ ಪ್ರಧಾನಿ ಮೋದಿಯನ್ನ ಬೆಂಬಲಿಸಿಕೊಂಡು ಬಂದವರೂ ಕೂಡ ಒಂದು ರೀತಿಯ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಅದೇನಂದ್ರೆ ಪೇಪರ್ ಲೀಕ್ ಆಗ್ತಾ ಇದ್ದ ಹಾಗೆ ಸರ್ಕಾರ ಕ್ಷಮೆ ಕೇಳಿ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆಯನ್ನ ಕೊಡಬೇಕಿತ್ತು, ಆಗ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅನ್ನೋದು. ಮೇಲ್ನೋಟಕ್ಕೆ ಇದು ಸರಿ ಅನ್ನಿಸ್ಬೋದು, ಆದ್ರೆ ನೀವೇ ಯೋಚನೆ ಮಾಡಿ. ಇಂಥ ಸಾವಿರಾರು ಸಂದರ್ಭಗಳನ್ನ, ಇದರ ಹಿಂದಿರೋ ಷಡ್ಯಂತ್ರಗಳನ್ನ ಎದುರಿಸಿಕೊಂಡೇ ಇಂದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋ ಮಟ್ಟಕ್ಕೆ ಮೋದಿ ಸರ್ಕಾರ ಬಂದು ನಿಂತಿರೋದು. ರಾಜಕೀಯದಲ್ಲಿ ಅಥವಾ ಕೆಲ ಕಡೆಗಳಲ್ಲಿ ದೊಡ್ಡ ಹಂತವನ್ನ ಮುಟ್ಟಿದಾಗ ಸಾರಿ ಅನ್ನೋ ಪದಕ್ಕೆ ಕೇವಲ ಕ್ಷಮೆ ಅನ್ನೋ ಅರ್ಥ ಬರೋದಿಲ್ಲ. ಸರಿಯಾದ ತನಿಖೆ ಆಗದೆ ಒಬ್ಬ ಕ್ಷಮೆ ಕೇಳ್ತಾ ಇದ್ದಾನೆ ಅಂದಾಗ ಆತನದ್ದೇ ತಪ್ಪು ಅನ್ನೋ ರೀತಿ ಬಿಂಬಿತ ಆಗುತ್ತೆ. ನಾಳೆ ದಿನ ಅದರ ಹಿಂದೆ ಏನೆಲ್ಲಾ ವಿಚಾರಗಳಿದ್ವು, ಆ ಸಾರಿ ಯಾವ ದಿಕ್ಕಿಗೆ ದಾರಿ ತೋರಿಸ್ತು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗೋ ಹೊತ್ತಲ್ಲಿ ಎಲ್ಲವೂ ಕೈಮೀರಿ ಹೋಗೋ ಸಾಧ್ಯತೆ ಇರುತ್ತೆ. ಇವತ್ತು ಭಾರತದ ವಿರುದ್ಧ ಎಲ್ಲೋ ನಡೆಯೋ ಕುತಂತ್ರದ ಬಗ್ಗೆ ಮಾಹಿತಿ ಪಡೆಯೋ ತಾಕತ್ತು ಹೊಂದಿರೋ ಇಂಟೆಲಿಜೆನ್ಸ್ಗೆ ಪೇಪರ್ ಲೀಕ್ ಅನ್ನ ಹ್ಯಾಂಡಲ್ ಮಾಡೋದು ಕಷ್ಟವಾಗುತ್ತಾ? ಈ ಹೋರಾಟ ಕೇವಲ ಪೇಪರ್ ಲೀಕ್ ಬಗ್ಗೆ ಮಾತ್ರ ಆಗಿದ್ದು, ವೈದ್ಯಕೀಯ ವಿದ್ಯಾರ್ಥಿಗಳು ಟೆಕ್ನಿಕಲ್ ಆಗಿ ಪ್ರತಿಕ್ರಿಯೆ ನೀಡಿ ಏನೆಲ್ಲ ಮಾರ್ಪಾಡಾಗಬೇಕು ಅನ್ನೋದನ್ನ ಮಾತ್ರ ಹೇಳ್ತಾ ಬಂದಿದ್ರೆ ಆಗ ತಪ್ಪು ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇತ್ತು. ಆದಷ್ಟು ಬೇಗ ಅದಕ್ಕೆ ಸ್ಪಂದಿಸೋ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇರ್ತಾ ಇತ್ತು. ನೈಜ ಒತ್ತಡ ಕ್ರಿಯೇಟ್ ಆಗ್ತಾ ಇತ್ತು. ಆದ್ರೆ ಈಗ ಹೋರಾಟ ಮಾಡ್ತಾ ಇರೋ ಜಾಗದಲ್ಲಿ ಕಾಣಿಸ್ತಾ ಇರೋದು ಕಲ್ಲೆಸೆಯೋ ದುಷ್ಕರ್ಮಿಗಳು, ಸಿಗರೇಟ್ ಸೇತ್ತಾ ನಿಂತಿರೋ ಹೆಣ್ಣು ಮಕ್ಕಳು, ಪ್ರಧಾನಿಗೆ ಗುಂಡು ಹೊಡೆದು ಕೊಲ್ತೀನಿ ಅಂತ ಎಚ್ಚರಿಕೆ ನೀಡೋ ಭವಿಷ್ಯದ ದುಷ್ಕರ್ಮಿಗಳು. ಇವರಿಗಾಗಿ ಕಣ್ಣೀರು ಹಾಕುತ್ತಾ ಇವರಿಗೆ ಲಾಠಿ ಚಾರ್ಜ್ ಮಾಡಿಸಿದವರಿಗೆ ಒಳ್ಳೆ ಸಾವು ಬರೋದಿಲ್ಲ ಅಂತ ಶಾಪ ಹಾಕು ಸುಸಂಸ್ಕೃತ ಶಿಕ್ಷಕಿಯರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಅರ್ಥವಾಗ್ತಾ ಇರೋ ವಿಚಾರ ಇಷ್ಟೇ. ಅದೇನಂದ್ರೆ ಮೋದಿ ಅಂತ 1000 ಜನರು ಬಂದ್ರು ಭಾರತವನ್ನ ಉದ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹೇಗೆ ಇವತ್ತು ರಾಜಕೀಯದ ಬಗ್ಗೆ ಯಾವತ್ತೂ ಮಾತನಾಡದವರು ಕೂಡ ಸಿಜೆಪಿ ಹೋರಾಟದ ಪರವಾಗಿ ಪೋಸ್ಟ್ ಹಾಕೋ ಮಟ್ಟಕ್ಕೆ ಇದು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಸಾಕಷ್ಟು ಜನರ ಕನಸು ಸಣ್ಣ ಮಟ್ಟದಲ್ಲಾದ್ರೂ ನಿಜವಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಎಲ್ಲಾ ರೀತಿಯ ಅಡೆತಡೆ ಅನುಭವಿಸಿ ಅಧಿಕಾರದಲ್ಲಿ ಕೂತಿರುವವರು ಇದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.